ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ದ್ವಿತೀಯ PUC ಪರೀಕ್ಷೆಯಲ್ಲಿ ಬರಬಹುದಾದಂತಹ 4 ಅಂಕಗಳ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಪದ್ಯ ಭಾಗದಲ್ಲಿ 2, ಗದ್ಯ ಭಾಗದಲ್ಲಿ 1, ದೀರ್ಘ ಗದ್ಯದಲ್ಲಿ 1, ಒಟ್ಟು 4 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಒಟ್ಟು ನಿಮಗೆ ಸಿಗಬಹುದಾದಂತಹ ಅಂಕಗಳು 16. ಸರಿ ವಿದ್ಯಾರ್ಥಿಗಳೇ, ನಾನು ನಿಮ್ಮ ವಾಸಂತಿ ಅಂಬಲ್ಪಾಡಿ. ಹಾಗೆ ಈ ಪ್ರಶ್ನೆಗಳನ್ನು ಒದಗಿಸಿಕೊಟ್ಟು ಸಹಕಾರವನ್ನು ನೀಡಿದವರು ಡಿ ಮಂಜುನಾಥ್ ಹಾಗೂ ಶ್ರೀ ಸಂತೋಷ್ ಮಾಡಳ್ಳಿ, ಕನ್ನಡ ಉಪನ್ಯಾಸಕರು. ಇವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮೊದಲಿಗೆ ಪ್ರಾರಂಭಿಸೋಣ. ಕದಡಿದ ಸಲಿಲಂ ತಿಳಿವಂದದೆ. ಮೊದಲ ಪ್ರಶ್ನೆ, ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ಉತ್ತರ: ರಾವಣನು ಧ್ರುವಮಂಡಲದಂತೆ ನಿಶ್ಚಲನಾಗಿ ನಿಂತುಕೊಂಡು ಮನೋನಿಗ್ರಹವನ್ನು ಮಾಡಿ ದಿವ್ಯ ಮಂತ್ರೋಚ್ಚಾರಣೆಯಿಂದ ಬಹುರೂಪಿಣಿ ವಿದ್ಯೆಯ ಸಾಧನೆಯನ್ನು ಮಾಡುತ್ತಾನೆ. ಆಗ ವಿದ್ಯಾಧಿದೇವತೆಯು ಮುಂಗಾರ ಸಿಡಿಲಿನ ಆರ್ಭಟವನ್ನು ಮೀರುವಂತೆ ಯಮನ ನಾಲಗೆಯು ಕಂಪಿಸಿತು ಎಂಬಂತೆ ತನ್ನ ಕೈಗಳನ್ನು ಹರಡಿಕೊಂಡು ವ್ಯಾಪಿಸಿಕೊಂಡು ಹೇಳು ಹೇಳು ಎಂದು ನುಡಿದು ರಾವಣನ ಎದುರು ಪ್ರತ್ಯಕ್ಷವಾದಳು. ಹಾಗೆ ಪ್ರತ್ಯಕ್ಷಳಾದ ವಿದ್ಯಾದೇವತೆಯು ರಾವಣನಲ್ಲಿ ಹೀಗೆ ಹೇಳುತ್ತಾಳೆ: ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಕೊನೆಯ ಜನ್ಮದಲ್ಲಿರುವ ರಾಮ ಇವರಿಬ್ಬರನ್ನು ಉಳಿದು ಮಿಕ್ಕವರನ್ನೆಲ್ಲ ನಾಶಗೊಳಿಸುತ್ತೇನೆ ಎಂದು. ಆಗ ರಾವಣನು, ಮಿಕ್ಕವರ ಸಾವಿನಿಂದ ನನಗೇನು ಪ್ರಯೋಜನ ಎನ್ನುತ್ತಾ ಆ ವಿದ್ಯಾಧಿದೇವತೆಗೆ ನಮಸ್ಕರಿಸಿ ಶಾಂತಿಜಿನ ಭವನವನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಹೊರಬರುತ್ತಾನೆ. ರಾವಣನಿಗೆ ರಾಮ ಲಕ್ಷ್ಮಣರನ್ನು ಸೋಲಿಸುವುದು ಕಷ್ಟವೆಂದು ತಿಳಿದಿದ್ದರೂ ಅವರನ್ನು ಕೆಣಕಲು ಮುಂದಾಗುವುದು ಅವನಲ್ಲಿನ ವಿವೇಕ ನಾಶವಾಗಿರುವುದನ್ನು ಸಂಕೇತಿಸುತ್ತದೆ. ಎರಡನೇ ಪ್ರಶ್ನೆ, ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ. ಉತ್ತರ: ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ನಂತರ ಪ್ರಮದವನದಲ್ಲಿರುವ ಸೀತೆಯ ಬಳಿಗೆ ಬರುತ್ತಾನೆ. ಬಂದವನು ಸೀತೆಯನ್ನು ಕಂಡು ಹೀಗೆ ಹೇಳುತ್ತಾನೆ: ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ. ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನ್ನುತ್ತಾನೆ. ರಾವಣನ ಈ ಮಾತುಗಳನ್ನು ಕೇಳಿ ಆಕೆ ಅತೀವವಾಗಿ ದುಃಖಿಸುತ್ತಾಳೆ. ನಂತರ ಸೀತೆಯು ರಾವಣನನ್ನು ಉದ್ದೇಶಿಸಿ ಹೀಗೆ ಹೇಳುತ್ತಾಳೆ: ಕರುಣಿಸುವುದಿದ್ದರೆ ಎಲೆ ದಶವದನನೇ, ಶ್ರೀರಾಮನ ಆಯುಷ್ಯ ತೀರುವ ತನಕ ಇಲ್ಲಿಗೆ ಬರಬೇಡ ಎಂದು. ಆಕೆಗೆ ಗೊತ್ತು, ರಾವಣನಿಂದ ರಾಮನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಎಂದು. ಅಲ್ಲದೆ ರಾವಣನು ತನ್ನ ಕಾರಣಕ್ಕಾಗಿ ಬಂದಿರುವುದು ಆಕೆಗೆ ಎಳ್ಳಷ್ಟು ಇಷ್ಟವಿರಲಿಲ್ಲ. ಹಾಗೆ ಹೇಳಿದವಳೇ ಮೂರ್ಛೆಗೊಂಡು ಭೂಮಿಯ ಮೇಲೆ ಬೀಳುತ್ತಾಳೆ. ಆಕೆಯ ಸ್ಥಿತಿಯನ್ನು ಕಂಡ ರಾವಣನಿಗೆ ಅನುಕಂಪ ಹುಟ್ಟುತ್ತದೆ. ಆಕೆಯ ಬಗೆಗಿನ ವ್ಯಾಮೋಹ ದೂರವಾಗಿ ವೈರಾಗ್ಯವನ್ನು ತಾಳುತ್ತಾನೆ. ಮೂರನೆಯ ಪ್ರಶ್ನೆ, ರಾವಣನ ಮನಃಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ. ಉತ್ತರ: ರಾವಣನ ರೂಪವು ಸೀತಾದೇವಿಗೆ ತೃಣ ಸಮಾನವೆನಿಸಿತ್ತು. ಆಕೆ ತನ್ನನ್ನು ಕಾಣಲು ಪ್ರಮದವನಕ್ಕೆ ಬರುತ್ತಿರುವ ರಾವಣನು ಇನ್ನೇನು ಕೆಟ್ಟ ಸುದ್ದಿಯನ್ನು ತಂದಿರುವನೋ ಎಂದು ತಲ್ಲಣಗೊಳ್ಳುತ್ತಾಳೆ. ಅಲ್ಲಿಗೆ ಬಂದ ರಾವಣನು ಸೀತೆಯಲ್ಲಿ, ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿದೆ. ಇನ್ನು ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನೀನು ನನ್ನನ್ನು ಒಪ್ಪಿಕೊಂಡು ಸುಖದಿಂದಿರು ಎಂದಾಗ ಸೀತೆಯು ರಾವಣನಲ್ಲಿ ರಾಮನ ಆಯುಷ್ಯ ಮುಗಿಯುವವರೆಗೆ ಇಲ್ಲಿಗೆ ಬರಬೇಡ ಎನ್ನುವುದಾಗಿ ಹೇಳಿ ಮೂರ್ಛೆ ಹೋಗುತ್ತಾಳೆ. ಜಾನಕಿಯು ಮೂರ್ಛಿತಳಾಗಲು
ರಾವಣನಲ್ಲಿ ಅನುಕಂಪ ಹುಟ್ಟುತ್ತದೆ. ಆತ ಆಕೆಯ ಬಗೆಗೆ ಕರುಣೆಯನ್ನು ತೋರುತ್ತಾನೆ. ಅಲ್ಲದೆ ತನ್ನನ್ನು ತಾನೇ ಬೈದುಕೊಳ್ಳುತ್ತಾನೆ. ಕರ್ಮಾಧೀನನಾಗಿ ತಾನು ಮಾಡಿದ ಹೀನಕರ್ಮದ ಪರಿಣಾಮ ಎಷ್ಟು ಘೋರವಾದುದು ಎಂದು ಅರಿತು ಪರಿತಪಿಸುತ್ತಾನೆ. ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಿಳಿಗೊಳ್ಳುವಂತೆ ರಾವಣನು ತನ್ನಿಂದ ತಾನೇ ಬದಲಾಗುತ್ತಾನೆ. ಉದಾತ್ತನಾದವನಲ್ಲಿ ದುರಾಸೆಯು ಹೇಗೆ ಸ್ಥಿರವಾಗಿ ನಿಲ್ಲಲಾರದೋ ಹಾಗೆ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಹುಟ್ಟಿತು. ತನಗೆ ಅಂಟಿಕೊಂಡ ಸಂಜೆ ಬಣ್ಣವನ್ನು ರವಿಯು ಕಳೆದುಕೊಂಡು ಹೇಗೆ ಮರುದಿನ ಮತ್ತೆ ಕಾಂತಿಯುಕ್ತನಾಗಿ ಕಾಣುತ್ತಾನೆಯೋ ಹಾಗೆ ರಾವಣನೂ ಕೂಡ ತಾನು ಹೊಂದಿದ್ದ ಕೆಟ್ಟದ್ದನ್ನು ಕಳೆದು ಪರಿಶುದ್ಧನಾಗುತ್ತಾನೆ. 4ನೆಯ ಪ್ರಶ್ನೆ. ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ? ಉತ್ತರ: ರಾವಣನಿಗೆ ತಾನು ಕೈಗೊಂಡ ಕಾರ್ಯ ತಪ್ಪು ಎಂದು ಅರಿವಿಗೆ ಬಂದಾಗ ಆತ ತುಂಬ ಪಶ್ಚಾತ್ತಾಪ ಪಟ್ಟುಕೊಳ್ಳುತ್ತಾನೆ. ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನು ದೂರ ಮಾಡಲು ಯಾವ ಪೂರ್ವಯೋಜಿತ ಕಾರಣಗಳು ಇರಲಿಲ್ಲ. ನನ್ನ ಕರ್ಮವಶದಿಂದ ನಾನು ಪ್ರಿಯರಾದ ರಾಮ ಸೀತೆಯರನ್ನು ದೂರ ಮಾಡಲು, ಇದು ಎರಡೆರಡು ಸಲ ಹೇಳ್ತಾ ಇದ್ದೇನೆ, ಸರಿಯಾಗಿ ನೋಡಿಕೊಳ್ಳಿ. ದೂರ ಮಾಡಲು ಯಾವ ಪೂರ್ವಯೋಜಿತ ಕಾರಣಗಳೂ ಇರಲಿಲ್ಲ. ನನ್ನ ಕರ್ಮವಶದಿಂದ ನಾನು ಅವರಿಬ್ಬರನ್ನು ಪರಸ್ಪರ ದೂರ ಮಾಡಿದೆನು. ಮನ್ಮಥನ ಬಾಣಕ್ಕೆ ತುತ್ತಾಗಿ ಅವಿವೇಕತನದಿಂದ ಕುಲದ ಹಿರಿಮೆಯನ್ನು ನಾನೇ ನಾಶ ಮಾಡುವಂತೆ ಈ ಹೀನ ಕಾರ್ಯವನ್ನು ಮಾಡಿದೆನು. ಸೀತೆಯನ್ನು ರಾಮನಿಂದ ಅಗಲುವಂತೆ ಮಾಡಿ ನಾನು ಈ ಮಾನಿನಿಗೆ ಇಷ್ಟು ದುಃಖವನ್ನು ಕೊಟ್ಟೆನು. ಕಾಮ ವ್ಯಾಮೋಹಕ್ಕೆ ಒಳಗಾದದ್ದರಿಂದಾಗಿಯೇ ಕೆಟ್ಟ ಯಶಸ್ಸು ಎಂಬ ಭೇರಿಯ ನಾದ ಎಲ್ಲೆಡೆ ಹರಡುವಂತಾಯಿತು. ನನಗೆ ವಿಭೀಷಣನು ಆದರದಿಂದಲೇ ಹಿತನುಡಿಗಳನ್ನು ಹೇಳಿದನು. ಆತನನ್ನು ವಿನಯವಂತನಲ್ಲದ ನಾನು, ದುರ್ವ್ಯಸನಿಯಾದ ನಾನು ಬೆದರಿಸಿ ಹೆದರಿಸಿ ವಿನಯವಂತನಾದ ನನ್ನ ತಮ್ಮನನ್ನು ಹೊಡೆದೋಡಿಸಿ ಲಂಕೆಯಿಂದ ಹೊರಕ್ಕೆ ಕಳುಹಿಸಿದೆ. ವ್ಯಸನಗಳ ಹಿಡಿತಕ್ಕೆ ಸಿಲುಕಿದ ಯಾವನು ಅನುರಾಗದ ಸೆಳವಿನಿಂದ ಯಾವುದು ಹಿತ ಯಾವುದು ಅಹಿತ ಎಂಬ ಚಿಂತನೆಯನ್ನು ಏಕೆ ಮಾಡುತ್ತಾನೆ ಎಂದು ತನ್ನಿಂದ ಆದ ತಪ್ಪಿಗೆ ಪರಿತಪಿಸುತ್ತಾನೆ. ವ್ಯಸನಕ್ಕೆ ಬಲಿಬಿದ್ದ ಮನುಷ್ಯನು ತನ್ನ ಹಿಂದಿನ ಎಲ್ಲ ವಿಚಾರಗಳನ್ನು ಮರೆತು ವಿಷಯ ಸುಖವೆಂಬ ಮದ್ಯದ ಅಮಲಿಗೊಳಗಾಗಿ ವಿವೇಚನೆಯನ್ನು ಕಳಕೊಳ್ಳುತ್ತಾನೆ ಎಂದು ವಿಧವಾಗಿ ಪಶ್ಚಾತ್ತಾಪ ಪಡುತ್ತಾನೆ. 5ನೇ ಪ್ರಶ್ನೆ. ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ಉತ್ತರಿಸಿ. ಉತ್ತರ: ಕದಡಿದ ಸಲಿಲಂ ತಿಳಿವಂದದೆ ಎನ್ನುವ ಕಾವ್ಯಭಾಗದಲ್ಲಿ ರಾವಣನು ಉದಾತ್ತ ನಾಯಕನಾಗಿಯೇ ಕಂಡುಬರುತ್ತಾನೆ. ನಳಕೂಬರನ ಪತ್ನಿ ಉಪರಂಭೆಯು ಈತನನ್ನು ಬಯಸಿ ಬಂದಾಗ ಆಕೆಗೆ ಸದುಪದೇಶ ನೀಡಿ ಮರಳಿ ಕಳುಹಿಸುವ ರಾವಣ, ಖರದೂಷಣರ ನೆರವಿಗೆಂದು ಬಂದವನು ಸೀತೆಯ ರೂಪಕ್ಕೆ ಮಾರು ಹೋಗುತ್ತಾನೆ. ಇದು ಕವಿಯ ಪ್ರಕಾರ ರಾವಣನ ವಿಧಿಲಿಖಿತ. ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡು ರಾಮಲಕ್ಷ್ಮಣರನ್ನು ಸೋಲಿಸಲು ಮುಂದಾಗುವ ರಾವಣನಿಗೆ ಆ ವಿದ್ಯಾದೇವತೆಯಿಂದ ಅವರನ್ನು ಸೋಲಿಸುವುದು ಅಸಾಧ್ಯ ಎಂದು ತಿಳಿದಾಗ ಹೆದರದೆ ಶಾಂತಿಜಿನ ಭವನಕ್ಕೆ ಮಹಾಪೂಜೆಯನ್ನು ಸಲ್ಲಿಸಿ ಸೀತೆಯನ್ನು ಕಾಣಲು ಪ್ರಮದವನಕ್ಕೆ ಹೋಗುತ್ತಾನೆ. ಸೀತೆಯನ್ನು ಕಂಡ ಆತ ಆಕೆಯಲ್ಲಿ ತನ್ನ ಪರಾಕ್ರಮದ ಬಗ್ಗೆ ಹೇಳಿಕೊಳ್ಳುತ್ತಾನೆ. ಆದರೆ ಸೀತೆ ಮಾತ್ರ ಆತನನ್ನು ನಿರಾಕರಿಸಿ ರಾಮನ ಪ್ರಾಣ ಹೋಗುವವರೆಗೆ ನನ್ನನ್ನು ನೋಡಲು ಮರಳಿ ಬರಬೇಡ ಎನ್ನುತ್ತಾ ಮೂರ್ಛೆ ಹೋಗುತ್ತಾಳೆ. ರಾವಣ ಒಬ್ಬ ಶ್ರೇಷ್ಠ ನಾಯಕ ಎಂದು ತಿಳಿಯುವುದು ಇಲ್ಲಿಯೇ. ಸೀತೆ ಮೂರ್ಛೆ ಹೋದ ಮರುಕ್ಷಣದಲ್ಲಿ ರಾವಣನಿಗೆ ತಾನು ಮಾಡುತ್ತಿರುವುದು ತಪ್ಪು ಎನಿಸುತ್ತದೆ. ಆಕೆಯ ಬಗ್ಗೆ ಅನುಕಂಪ ಹುಟ್ಟುತ್ತದೆ. ಕರುಣೆ ತೋರುತ್ತಾನೆ. ಅಲ್ಲದೆ ತನ್ನನ್ನು ತಾನೇ ಬೈದುಕೊಳ್ಳುತ್ತಾನೆ.
ಕರ್ಮಾಧೀನನಾಗಿ ತಾನು ಮಾಡಿದ ಹೀನ ಕರ್ಮದ ಪರಿಣಾಮ ಎಷ್ಟು ಘೋರವಾದುದು ಎಂದು ಅರಿತು ಪರಿತಪಿಸುತ್ತಾನೆ. ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಿಳಿಗೊಳ್ಳುವಂತೆ ರಾವಣನಿಗೆ ತನ್ನೊಳಗೆ ಬದಲಾವಣೆಯಾಗುತ್ತದೆ. ಉದಾತ್ತನಾದವನಲ್ಲಿ ದುರಾಸೆಯು ಹೇಗೆ ಸ್ಥಿರವಾಗಿ ನಿಲ್ಲಲಾರದೋ ಹಾಗೆ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಹುಟ್ಟುತ್ತದೆ. ಕೊನೆಯಲ್ಲಿ ರಾವಣ ರಾಮಲಕ್ಷ್ಮಣರಲ್ಲಿ ಯುದ್ಧ ಮಾಡಿ ಅವರನ್ನು ವಿಹೀನರನ್ನಾಗಿಸಿ ಮರಳಿ ಒಪ್ಪಿಸುವ ಆಲೋಚನೆ ಮಾಡುತ್ತಾನೆ. ಇದು ರಾವಣನ ನಿಜ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ವಿದ್ಯಾರ್ಥಿಗಳೇ, ಈಗ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಕುಮಾರವ್ಯಾಸ ಬರೆದಂತಹ ಕಾವ್ಯ ಕರ್ನಾಟಕ ಭಾರತ ಕಥಾ ಮಂಜರಿಯಿಂದ ಆಯ್ದುಕೊಂಡಿರುವಂಥದ್ದು. ಈಗ ನಾವು ಮೊದಲ ಪ್ರಶ್ನೆ ನೋಡೋಣ. ತನಗೆ ಒದಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳು ಯಾವುವು? ಉತ್ತರ: ದ್ರೌಪದಿಯು ವಿರಾಟ ಆಸ್ಥಾನದಲ್ಲಿ ಕೀಚಕನಿಂದ ಪಡುತ್ತಿರುವ ಕಷ್ಟವನ್ನು ನೆನಪಿಸಿಕೊಳ್ಳುತ್ತಾ ಪರಿಹಾರಕ್ಕಾಗಿ ಚಿಂತಿಸುತ್ತಿದ್ದಳು. ತನಗಾದ ಅವಮಾನವನ್ನು ಯಾರ ಬಳಿಯಲ್ಲಿ ಹೇಳಲಿ, ಯಾರ ಬಳಿಗೆ ಹೋಗಲಿ, ಯಾರಲ್ಲಿ ಹೇಳಲಿ, ಯಾರಲ್ಲಿ ಬೇಡಿಕೊಳ್ಳಲಿ? ಛೇ, ಹೆಣ್ಣಿನ ಜನ್ಮಕ್ಕೆ ಧಿಕ್ಕಾರವಿರಲಿ. ಮಹಾಪಾಪಿಷ್ಠಳಾದ ನನ್ನಂತೆ ನವೆದವರು ಈ ಹಿಂದೆ ಯಾರಿದ್ದಾರೆ? ಅಯ್ಯೋ, ನನಗೆ ಸಾವು ಕೂಡ ಬರುತ್ತಿಲ್ಲವಲ್ಲ ಎಂದು ತನ್ನ ಹೊಟ್ಟೆಯ ಮೇಲೆ ಹೊಡೆದುಕೊಂಡು ಸಂಕಟಪಡುತ್ತಾಳೆ. ಧರ್ಮರಾಯನಲ್ಲಿ ಹೇಳೋಣ ಎಂದರೆ ಆತನಿಗೆ ಧರ್ಮ ಕ್ಷಮೆಯ ಗರ ಹೊಡೆದಿದೆ. ನನ್ನಲ್ಲಿ ಮಮತೆಯುಳ್ಳ ಅರ್ಜುನನಲ್ಲಿ ಹೇಳೋಣವೆಂದರೆ ಅವನಿಗೆ ಅಣ್ಣನ ಆಜ್ಞೆಯ ಭ್ರಮೆ ಕವಿದಿದೆ. ಉಳಿದ ಇಬ್ಬರು ರಮಣರಾದ ನಕುಲ ಸಹದೇವರು ಈ ಕೀಚಕ ಎನ್ನುವ ನಾಯಿಯನ್ನು ಕೊಲ್ಲಲು ಅವರು ಸಮರ್ಥರಲ್ಲ ಎಂದುಕೊಳ್ಳುತ್ತಾಳೆ. ಆದರೆ 5 ಪಾಂಡವರಲ್ಲಿ ಪೌರುಷ ಮತ್ತು ಕೆಚ್ಚು ಉಳ್ಳವರು ಎಂದರೆ ಕಲಿಭೀಮ ಮಾತ್ರ. ನನಗೆ ವಿಪತ್ತು ಬಂದಿದೆ ಎಂದು ತಿಳಿದರೆ ತಡಮಾಡದೆ ಪ್ರತಿಕ್ರಿಯಿಸುತ್ತಾನೆ. ಆದುದರಿಂದ ದುಷ್ಟ ಕೀಚಕನಿಂದ ಆಗುತ್ತಿರುವ ತೊಂದರೆಯನ್ನು ಭೀಮನಿಗೆ ಹೇಳಿಬಿಡುತ್ತೇನೆ. ಒಂದು ವೇಳೆ ಆತನಲ್ಲಿಯೂ ಹುರುಳಿಲ್ಲ ಎಂದು ಗೊತ್ತಾದರೆ ಘೋರ ವಿಷವನ್ನು ತೆಗೆದುಕೊಂಡು ಪ್ರಾಣ ಬಿಡುತ್ತೇನೆ ಎಂದು ತನ್ನಲ್ಲೇ ತಾನು ಯೋಚಿಸುತ್ತಾಳೆ. ಎರಡನೇ ಪ್ರಶ್ನೆ. ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ. ಉತ್ತರ: ದ್ರೌಪದಿ ಭೀಮನಲ್ಲಿ ತನಗಾದ ಅವಮಾನವನ್ನು ಬಹಳ ದುಃಖದಿಂದ ಹೇಳಿಕೊಳ್ಳುತ್ತಾಳೆ. ನಿನ್ನೆ ಮಧ್ಯಾಹ್ನ ಕೀಚಕನೆಂಬ ನಾಯಿ ಎಲ್ಲರೆದುರಿಗೆ ರಾಜಸಭೆಯ ಬಳಿ ನನ್ನನ್ನು ಒದೆದ. ನಿನ್ನಂಥ ವೀರ ಗಂಡನಿರುವಾಗ ನನಗೆ ಅವಮಾನವಾದದ್ದು ಸರಿಯೇ? ಅಷ್ಟೇ ಅಲ್ಲ, ಅವನು ನನ್ನನ್ನು ಹಿಂಬಾಲಿಸದೆ ಬಿಡುವುದಿಲ್ಲ. ಆದ್ದರಿಂದ ನಾನು ಬದುಕುವುದಿಲ್ಲ. ನಾನು ಆತ್ಮಹತ್ಯೆ ಮಾಡಿಕೊಂಡರೆ ಈ ಪಾತಕ ನಿನ್ನನ್ನು ಸುತ್ತಿಕೊಳ್ಳುತ್ತದೆ. ದ್ರೌಪದಿ ತನ್ನ ಮಾತನ್ನು ಮುಂದುವರಿಸುತ್ತಾ, ಉಳಿದ 4 ಪತಿಗಳು ಸುಖಕ್ಕಾಗಿ ನನ್ನ ಬಳಿ ಬರುತ್ತಾರೆ. ಆದರೆ ಮರ್ಯಾದೆ ಪ್ರತಿಷ್ಠೆಗಳ ಪ್ರಶ್ನೆ ಬಂದಾಗ ಅವರೆಲ್ಲ ಅಲ್ಲಿ ನಿಲ್ಲದೆ ಹೊರಟು ಹೋಗುತ್ತಾರೆ. ನಿನ್ನನ್ನು ಬಿಟ್ಟರೆ ಉಳಿದವರೆಲ್ಲ ಕಷ್ಟಕ್ಕೆ ಒಗ್ಗದವರಾಗಿದ್ದಾರೆ. ಆದ್ದರಿಂದ ನೀನು ನನ್ನನ್ನು ತುಂಬ ಕರುಣೆಯಿಂದ ನೋಡು. ಮನಸ್ಸಿನ ಶಾಂತತೆಯನ್ನು ದೂರವಿಡು. ಆ ಕ್ರೂರಿ ಕೀಚಕನನ್ನು ಕೊಲ್ಲು. ನನ್ನ ಮೇಲೆ ಕರುಣೆ ತೋರು ಎಂದು ತನಗಾದ ಅವಮಾನವನ್ನು ಹೇಳಿಕೊಂಡಳು. ಮೂರನೇ ಪ್ರಶ್ನೆ. ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು? ಉತ್ತರ: ದ್ರೌಪದಿಯು ತನಗೆ ಒದಗಿ ಬಂದಿರುವ ಕಷ್ಟವನ್ನು ಭೀಮನಲ್ಲಿ ಹೇಳಲು ನಿರ್ಧರಿಸಿ ಆತನಲ್ಲಿ ಹೇಳುತ್ತಾಳೆ. ಆದರೆ ಭೀಮ ತಾನೂ ಕೂಡ ಈ ವಿಷಯದಲ್ಲಿ ಅಸಹಾಯಕ ಎನ್ನುತ್ತಾನೆ. ಇದರಿಂದ ಕೋಪಗೊಂಡ ದ್ರೌಪದಿ, ನೀವು 5 ಗಂಡಂದಿರು ನನ್ನೊಬ್ಬಳನ್ನು ಕಾಯಲಾರಿರಿ, ನೀವು ಗಂಡರೋ ಭಂಡರೋ ಎನ್ನುತ್ತಾಳೆ. ಅಲ್ಲದೆ ನನ್ನಷ್ಟು ಅವಮಾನಕ್ಕೆ ಗುರಿಯಾಗುವ ಹೆಂಗಸರು ಜನಿಸಬಾರದು ಎನ್ನುತ್ತಾಳೆ. ದ್ರೌಪದಿಯ ಈ ಮಾತುಗಳನ್ನು ಕೇಳಿದ ಭೀಮನಿಗೆ ದುಃಖವಾಗುತ್ತದೆ, ಜೊತೆಯಲ್ಲಿ ಸಿಟ್ಟು ಬರುತ್ತದೆ. ಮನಸ್ಸಿನಲ್ಲಿಯೇ ತನ್ನ ಹಗೆಗಳನ್ನು ಹಿಂಡುತ್ತಾನೆ.
ಅಲ್ಲದೆ ಅನುಕಂಪದಿಂದ ದ್ರೌಪದಿಯನ್ನು ಮೆಲ್ಲನೆ ಅಪ್ಪಿಕೊಳ್ಳುತ್ತಾನೆ. ತನ್ನ ಉತ್ತರೀಯದಿಂದ ಆಕೆಯ ಕಣ್ಣುಗಳನ್ನು ಒರೆಸಿದನು. ಆಕೆಯ ತಲೆಗೂದಲುಗಳನ್ನು ನೇವರಿಸಿ ಅವಳ ಗಲ್ಲವನ್ನು ಒರೆಸಿ ಮುದ್ದಾಡಿ ಗಿಂಡಿಯ ನೀರಿನಲ್ಲಿ ಆಕೆಯ ದುಃಖಿತವಾದ ಮುಖವನ್ನು ತೊಳೆಯುತ್ತಾನೆ. ತಮ್ಮ ಅಣ್ಣನ ಆಜ್ಞೆಯನ್ನು ದಾಟಿದೆ. ಕೀಚಕನ ಎದೆಯನ್ನು ಸೀಳಿ ಹಾಕುತ್ತೇನೆ. ವಿರೋಧಿಸಿದರೆ ವಿರಾಟನ ವಂಶವನ್ನು ಹೆಸರಿಲ್ಲದಂತೆ ಮಾಡುತ್ತೇನೆ. ನಾವು ಎಲ್ಲಿರುವುದು ಗೊತ್ತಾಗಿ ಕೌರವರು ನಮ್ಮ ವಿರುದ್ಧ ಯುದ್ಧಕ್ಕೆ ಬಂದರೆ ಅವರನ್ನೂ ಕೂಡ ನಾಶ ಮಾಡುತ್ತೇನೆ. ಭೀಮನು ಅಹಿತ ಕೆಲಸವನ್ನು ಮಾಡಿದ ಎಂದು ದೇವತೆಗಳು ಗೊಣಗಿದರೆ ಅವರ ಮುಖವನ್ನು ಮೇರು ಪರ್ವತಕ್ಕೆ ಹಾಕಿ ತೇಯುತ್ತೇನೆ ಎಂದು ಭೀಮ ದ್ರೌಪದಿಗೆ ಪಡಿಸಿದನು. 4ನೇ ಪ್ರಶ್ನೆ. ದ್ರೌಪದಿ ಅವಮಾನಕ್ಕೆ ಒಳಗಾದ 3 ಪ್ರಸಂಗಗಳನ್ನು ವಿವರಿಸಿ. ಉತ್ತರ. ದ್ರೌಪದಿಯು ತನಗೆ ಬಂದಿರುವ ಕಷ್ಟದ ಪರಿಹಾರಕ್ಕಾಗಿ ಭೀಮನಲ್ಲಿಗೆ ಬರುತ್ತಾಳೆ. ಆದರೆ ಭೀಮ ಆಕೆಯ ಕಷ್ಟಕ್ಕೆ ಪರಿಹಾರವನ್ನು ಸೂಚಿಸದೆ ತನ್ನ ಅಸಹಾಯಕತೆಯನ್ನೇ ತೋಡಿಕೊಳ್ಳುತ್ತಾನೆ. ಆಗ ದ್ರೌಪದಿಯು ಭೀಮನಲ್ಲಿ ತಾನು ಈವರೆಗೂ ಅನುಭವಿಸಿದಂತಹ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾಳೆ. ಈ ಸಂದರ್ಭದಲ್ಲಿ ಆಕೆ ಅವಮಾನಕ್ಕೆ ಒಳಗಾದ 3 ಸಂದರ್ಭಗಳನ್ನು ನೆನಪಿಸುತ್ತಾಳೆ. ಅಂದು ಧರ್ಮರಾಯ ಜೂಜಿನ ಮೋಜಿನ ಹುಚ್ಚಿನಿಂದ ಎಲ್ಲವನ್ನು ಕಳೆದುಕೊಂಡು ನಂತರ ತನ್ನನ್ನು ಪಣಕ್ಕಿಟ್ಟು ಸೋತ ಪರಿಣಾಮ ಪಾಪಿ ದುರ್ಯೋಧನ ತನ್ನ ತಮ್ಮನಾದ ದುಶ್ಯಾಸನನಿಂದ ತುಂಬಿದ ಸಭೆಗೆ ತನ್ನ ಮುಡಿಯನ್ನು ಹಿಡಿದು ಎಳೆದು ತಂದ. ಸಾಲದೆಂಬಂತೆ ವಸ್ತ್ರಾಪಹರಣಕ್ಕೂ ಮುಂದಾದ. ಅನಂತರ ಅರಣ್ಯವಾಸದ ಸಂದರ್ಭದಲ್ಲಿ ದುರ್ಯೋಧನನ ತಂಗಿ ದುಶ್ಯಳೆಯ ಗಂಡನಾದ ಪಾಪಿ ಸೈಂಧವ ನನ್ನ ಮುಂದಲೆಯನ್ನು ಹಿಡಿದು ನನ್ನನ್ನು ಎಳೆದುಕೊಂಡು ಹೋದ. ವಿರಾಟರಾಜನ ಆಸ್ಥಾನದಲ್ಲಿ ಅಜ್ಞಾತವಾಸದ ಈ ಸಂದರ್ಭದಲ್ಲಿ ಈ ಕೀಚಕ ಎನ್ನುವ ನಾಯಿಯಿಂದ ಒದೆಸಿಕೊಳ್ಳಬೇಕಾಯಿತು. ನಾನು ಎದುರಿಸಿದಂತಹ ಈ 3 ಕಷ್ಟದ ಸಂದರ್ಭಗಳು ಪಾಂಡವರ ಪತ್ನಿಯಾಗಿ ನನಗೆ ಉಚಿತವಾದುದಲ್ಲ ಎಂದು ದ್ರೌಪದಿ ದುಃಖಿಸಿ ಭೀಮನನ್ನು ರೊಚ್ಚಿಗೆಬ್ಬಿಸಲು ಮುಂದಾಗುತ್ತಾಳೆ. ಇನ್ನು 5ನೆಯ ಪ್ರಶ್ನೆ. ಈ ಕಾವ್ಯ ಭಾಗದಲ್ಲಿ ಮೂಡಿಬಂದಿರುವ ಭೀಮ ದ್ರೌಪದಿಯರ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ. ಉತ್ತರ. ಕವಿ ಕುಮಾರವ್ಯಾಸನು ಈ ಕಾವ್ಯ ಭಾಗದಲ್ಲಿ ಭೀಮ ದ್ರೌಪದಿಯರ ನಡುವೆ ನಡೆಯುವ ಸಂಭಾಷಣೆಯನ್ನು ಬಹಳ ಸೊಗಸಾಗಿ ವಿವರಿಸಿದ್ದಾನೆ. ದ್ರೌಪದಿಯು ಮಲಗಿದ್ದ ಭೀಮನನ್ನು ಎಬ್ಬಿಸುತ್ತಾಳೆ. ಆಗ ಭೀಮ ದ್ರೌಪದಿಯಲ್ಲಿ ನೀನೇಕೆ ಬಂದೆ ಎಂದು ಕೇಳುತ್ತಾನೆ. ಆಗ ದ್ರೌಪದಿಯು ಕೀಚಕನಿಂದ ಆಗುತ್ತಿರುವ ತೊಂದರೆಗಳನ್ನು ವಿವರಿಸುತ್ತಾಳೆ. ನಿನ್ನೆ ಮಧ್ಯಾಹ್ನ ಕೀಚಕನೆಂಬ ನಾಯಿ ಎಲ್ಲರೆದುರಿಗೆ ನನ್ನನ್ನು ಒದ್ದನೆಂದು ಹೇಳುತ್ತಾಳೆ. ಅಲ್ಲದೆ ಆತ ತನ್ನನ್ನು ಬಿಡುವುದಿಲ್ಲ. ನಾನು ಆತ್ಮಹತ್ಯೆ ಮಾಡಿಕೊಂಡರೆ ಆ ಪಾತಕ ನಿನ್ನನ್ನು ಸುತ್ತಿಕೊಳ್ಳುತ್ತದೆ ಎನ್ನುತ್ತಾಳೆ. ಆಕೆ ಮತ್ತೆ ತನ್ನ ಮಾತನ್ನು ಮುಂದುವರಿಸಿ, ಉಳಿದ 4 ಪತಿಗಳು ಸುಖಕ್ಕಾಗಿ ನನ್ನ ಬಳಿಗೆ ಬರುತ್ತಾರೆ. ಆದರೆ ಮಾನ ಮರ್ಯಾದೆಗಳ ವಿಚಾರ ಬಂದಾಗ ಹೊರಟು ಹೋಗುತ್ತಾರೆ. ಆದರೆ ನೀನು ನನ್ನನ್ನು ಕರುಣೆಯಿಂದ ಕಾಣಬೇಕು ಎಂದು ಹೇಳುತ್ತಾಳೆ. ಆಗ ಭೀಮನು ಹೋರಾಡುವುದಕ್ಕೆ ನಾನು, ರಮಿಸುವುದಕ್ಕೆ ಅವರು. ಚೆನ್ನಾಗಿದೆ. ಕೆಲವರು ಸಂಪಾದನೆ ಮಾಡಿ ಗಳಿಸಿದರೆ ಉಳಿದವರು ಆನಂದವಾಗಿ ಉಂಡು ತಿಂದು ತಿರುಗಾಡುತ್ತಾರೆ ಎನ್ನುವ ಗಾದೆಯಂತಾಯಿತು ನನ್ನ ಪರಿಸ್ಥಿತಿ ಎನ್ನುತ್ತಾನೆ. ನೀನು ನಿನಗಾದ ತೊಂದರೆಯನ್ನು ಅವರ ಬಳಿ ಹೇಳು, ಕಾರ್ಯಪ್ರವೃತ್ತರಾಗುವಂತೆ ಮಾಡು. ಅಣ್ಣನಲ್ಲಿ ನನಗೆ ಭಯ ಎನ್ನುತ್ತಾನೆ. ಆಗ ದ್ರೌಪದಿಯು ವಿಪತ್ತು ಬಂದಾಗ ಒಬ್ಬನೇ ಗಂಡ ಇದ್ದರೂ ಆತ ಒಬ್ಬಂಟಿಯಾಗಿಯೇ ಎದುರಾಳಿಯ ವಿರುದ್ಧ ಹೋರಾಡುತ್ತಾನೆ. ಆದರೆ ನೀವು 5 ಜನ ಇದ್ದರೂ ಒಬ್ಬಳನ್ನು ಕಾಯಲಾರಿರಿ. ನೀವು ಗಂಡರೋ ಬಂಡರೋ ಎನ್ನುತ್ತಾಳೆ. ಆಗ ಭೀಮನು ಆಕೆಯ ಮಾತಿಗೆ ಪ್ರತಿಕ್ರಿಯಿಸುತ್ತಾ, ತಾನೇನಾದರೂ ನಿನ್ನ ಮಾತಿಗೆ ಕಟ್ಟು ಬಿದ್ದು ಕೀಚಕನನ್ನು ಕೊಲ್ಲಲು ಮುಂದಾದೆ ಎಂದಾದರೆ, ಹೆಣ್ಣೊಬ್ಬಳ ಕಷ್ಟಕ್ಕಾಗಿ ತನ್ನ ಅಣ್ಣನ ಆಜ್ಞೆಯನ್ನು ಮೀರಿ ಕುಂತಿಯ ಮಗ ಬದುಕಿದ ಎಂದು ಕೆಟ್ಟ ಜನರು ನುಡಿವರು. ನಾನೀಗ ಕೆಟ್ಟ ಜನರು ನುಡಿವರು.
ನಾನೀಗ ಅಣ್ಣನ ಆಜ್ಞೆ ಎಂಬ ಹಗ್ಗದಿಂದ ಬಂಧಿತರಾಗಿ ಬಿಟ್ಟಿದ್ದೇವೆ ಎನ್ನುತ್ತಾನೆ. ಆಗ ದ್ರೌಪದಿಯು, ನನ್ನಂತೆ ಅವಮಾನಕ್ಕೆ ಒಳಗಾಗುವ ಹೆಂಗಸರು ಇನ್ನು ಮುಂದೆ ಹುಟ್ಟದಿರಲಿ ಎನ್ನುತ್ತಾಳೆ. ಅಲ್ಲದೆ ಭೀಮನಂತಹ ಅಸಹಾಯಕರು ಹುಟ್ಟಬಾರದು. ಅಲ್ಲದೆ ನನ್ನ ಹಾಗೆ ಮತ್ತು ಪಾಂಡವರ ಹಾಗೆ ಅತಿಶಯ ಸಂಕಟದಿಂದ ನವೆದವರು ಬೇರೆ ಯಾರಿದ್ದಾರೆ ಎಂದು ಸಂಕಟಪಡುತ್ತಾಳೆ. ದ್ರೌಪದಿಯು ಈ ಸಂದರ್ಭದಲ್ಲಿ ತಾನು ಈ ಹಿಂದೆ ಅನುಭವಿಸಿದ ಅವಮಾನದ ಸನ್ನಿವೇಶಗಳನ್ನು ನೆನಪಿಸುತ್ತಾಳೆ. ನೀವು ಯಮನನ್ನೇ ಎದುರಿಸಬಲ್ಲ ಪರಾಕ್ರಮಿಗಳು, ಆದರೆ ನನ್ನೊಬ್ಬಳನ್ನು ಆಳಲಾರಿರಿ ಪಾಪಿಗಳು. ನೀವು ಅಪಕೀರ್ತಿಗೂ ಅಂಜದಂಥವರು ಎಂದು ಆತನಿಗೆ ರೋಷ ಉಂಟಾಗುವಂತೆ ಮಾಡುತ್ತಾಳೆ. ಇದರಿಂದ ಸಿಟ್ಟುಗೊಂಡ ಭೀಮನು ಕೀಚಕನನ್ನು ಕೊಲ್ಲಲು ಮುಂದಾಗುತ್ತಾನೆ. ಇನ್ನು ಗದ್ಯ ಭಾಗದಿಂದ ಮುಟ್ಟಿಸಿಕೊಂಡವನು, ಪಿ ಲಂಕೇಶ್ ಬರೆದಂತಹ ಮುಟ್ಟಿಸಿಕೊಂಡವನು ಪಾಠವನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು? ಉತ್ತರ, ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಬಸಲಿಂಗ ಒಬ್ಬ ಲಿಂಗಾಯತ ಜಾತಿಯ ಶ್ರಮಿಕ. ಕಷ್ಟಪಟ್ಟು ದುಡಿಯುವ ಮುಖಾಂತರವಾಗಿ ತನ್ನ ಸಂಸಾರದ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದ. ಅದು ಬಸಲಿಂಗನಿಗೆ ದುಡಿಮೆಯ ಕಾಲವಾದುದರಿಂದ ಸ್ವಲ್ಪವೂ ಪುರ್ಸೊತ್ತಿರಲಿಲ್ಲ. ಒಂದು ವೇಳೆ ಬಸಲಿಂಗ ಉಳುಮೆ ಮಾಡುವುದನ್ನು 4 ದಿನ ತಡ ಮಾಡಿದರೂ ನೇಗಿಲಿನ ತುದಿ ನೆಲದಲ್ಲಿ ನಾಟುವುದು ಕಷ್ಟವಾಗುತ್ತಿತ್ತು. ಹಾಗಾಗಿ ಬೇಗ ಬೇಗ ಉಳುಮೆ ಮಾಡುವ ಅನಿವಾರ್ಯತೆ ಅವನಿಗಿತ್ತು. ಆದರೆ ಬಸಲಿಂಗ ಆ ಸಮಯದಲ್ಲಿ ಹಲವು ಸಮಸ್ಯೆಗಳಿಂದ ಬಳಲುತ್ತಿದ್ದ. ಬಸಲಿಂಗನ ಸಮಸ್ಯೆಗಳಲ್ಲಿ ಮೊದಲನೆಯದು, ಆತನ ಸೋಮಾರಿಗಳಾದ 2 ಎತ್ತುಗಳು ಒಂದಕ್ಕಿಂತ ಇನ್ನೊಂದು ದುಡಿಮೆಯಲ್ಲಿ ಹಿಂದಿತ್ತು. ಒಂದು ನೊಗ ಇಟ್ಟೊಡನೆ ಮಲಗಿಬಿಡುತ್ತದೆ, ಎಷ್ಟು ಹೊಡೆದರೂ ಏಳುವುದಿಲ್ಲ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆಯೇ ಆಗಿಬಿಡುವ ಸೂಚನೆಗಳಿವೆ. ಮಲಗಿರುವ ಒಂದು ಎತ್ತು ಒಂದು ಏಟು ಕೊಟ್ಟೊಡನೆ ಏಳುತ್ತದೆ, ಇನ್ನೊಂದು ಜೊತೆಗಾರ ಏಳುವುದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡುಬರುತ್ತದೆ. ಇದರಿಂದ ಬೇಸರಗೊಂಡ ಬಸಲಿಂಗ ಈ 2 ಎತ್ತುಗಳನ್ನು ಯಾರಾದರೊಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಹೊಂಚಿಕೊಳ್ಳುವ ಯೋಚನೆ ಮಾಡುತ್ತಿದ್ದ. ಆದರೆ ಈ 2 ಎತ್ತುಗಳನ್ನು ಮಾರುವುದು ಆತನಿಗೆ ಒಂದು ಸವಾಲಾಗಿತ್ತು. ಯಾಕೆಂದರೆ ಈ ಎತ್ತುಗಳ ಬಗ್ಗೆ ಒಳ್ಳೆಯದನ್ನು ಹೇಳಲು ಲೆಕ್ಕ ಹಾಕಿದಂತೆಲ್ಲ ಅವನ ತಲೆ ಬಿಸಿಯಾಗುತ್ತಿತ್ತು. ಅವನು ಎದುರಿಸುತ್ತಿದ್ದ 2ನೆಯ ಸಮಸ್ಯೆ ಎಂದರೆ ಅವನ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ. ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಾಳೆ. ಸ್ವಲ್ಪ ನಿರ್ಲಕ್ಷ್ಯ ತೋರಿದರೂ ಅವನ ಮಗು ಅವನಿಂದ ದೂರವಾಗುವ ಸಂಭವವಿತ್ತು. 3ನೆಯ ಮತ್ತು ಮುಖ್ಯವಾದ ಸಮಸ್ಯೆ ಎಂದರೆ ಬಸಲಿಂಗನ ಎಡಗಣ್ಣಿನಲ್ಲಿ ಕಾಣಿಸಿಕೊಂಡ ನೋವು. ಇದು ದಿನದಿಂದ ದಿನಕ್ಕೆ ವ್ಯಾಪಿಸಿ ಕುಗ್ಗುವಂತೆ ಮಾಡಿತು. ಈ ಎಲ್ಲ ಸಮಸ್ಯೆಗಳು ಮೇಲಿಂದ ಮೇಲೆ ಬಸಲಿಂಗನನ್ನು ಕಾಡುತ್ತಿದ್ದವು. ಇನ್ನು 2ನೆಯ ಪ್ರಶ್ನೆ, ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದು? ಉತ್ತರ, ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಬಸಲಿಂಗ ಆರಂಭದಲ್ಲಿಯೇ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದ. ಅದು ದುಡಿಮೆಯ ಕಾಲವಾಗಿತ್ತು. ಆದರೆ ಆತನ ಎತ್ತುಗಳು ಸೋಮಾರಿಗಳಾಗಿದ್ದವು. ಬಸಲಿಂಗನ ಮಗು ಕೆಮ್ಮಿನಿಂದ ಬಳಲುತ್ತಿತ್ತು. ಇವೆಲ್ಲಕ್ಕಿಂತ ಮುಖ್ಯವಾಗಿ ಬಸಲಿಂಗನ ಎಡಕಣ್ಣಲ್ಲಿ ನೋವು ಕಾಣಿಸಿಕೊಂಡಿತ್ತು. ಆರಂಭದಲ್ಲಿ ಬಸಲಿಂಗ ತನಗೆ ಕಾಣಿಸಿಕೊಂಡ ಕಣ್ಣು ಬೇನೆಯನ್ನು ಅಷ್ಟೊಂದು ದೀರ್ಘವಾಗಿ ಪರಿಗಣಿಸಲಿಲ್ಲ. ಇದೊಂದು ಸಾಮಾನ್ಯ ಸಮಸ್ಯೆ ಎಂದುಕೊಂಡ. ನೋವು ಜಾಸ್ತಿಯಾಗತೊಡಗಿದಾಗ ಆತ ನಗರದ ತನ್ನ ಮಾಮೂಲಿ ವೈದ್ಯರಿಗೆ ತೋರಿಸಿದ. ವೈದ್ಯರು ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಅಗಲಿಸಿ ನೋಡಿದರು. ಅವರಿಗೆ ಏನೊಂದು ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆಯ ಮಾತನಾಡಿದರು. ತಮ್ಮ ವೈದ್ಯಕೀಯ ಪವಾಡಗಳನ್ನು ವಿವರಿಸಿದರು. ಹಚ್ಚಿಕೊಳ್ಳಲು ಒಂದು ಲೇಹ್ಯ ಕೊಟ್ಟರು. ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದ ಬಸಲಿಂಗ ಹಲವು ದಿನ ಲೇಹ್ಯ ಹಚ್ಚಿಕೊಂಡು ವೈದ್ಯರು ಹೇಳಿದಂತೆ ಬಟ್ಟೆಯ ಕಾವು, ಉಪ್ಪಿನ ಕಾವು ಕೊಟ್ಟುಕೊಂಡ.
ಆದರೆ ಈ ರೀತಿಯಾದ ಯಾವ ಚಿಕಿತ್ಸೆಯೂ ಆತನ ನೋವನ್ನು ಕಡಿಮೆ ಮಾಡಲಿಲ್ಲ. ಬದಲಾಗಿ ಕಣ್ಣಿನ ಮಂದಸ್ಥಿತಿ ಹೆಚ್ಚಾಗುತ್ತಾ ಹೋಯಿತು. ಅಲ್ಲದೆ ತನ್ನ ನೋವಿನ ತೀವ್ರತೆಯನ್ನು ಹೆಂಡತಿ ಸಿದ್ಲಿಂಗಿಯಲ್ಲಿ ಹೇಳಿಕೊಂಡಾಗ ಆಕೆಯೂ ಕೂಡ ಸ್ಪಂದಿಸದೆ ಎಲ್ಲ ಅವನ ಭ್ರಮೆ ಎನ್ನುವಂತೆ ಮಾತನಾಡಿದಳು. ಕೊನೆಯಲ್ಲಿ ಎಲ್ಲೋ ಒಳ್ಳೆಯ ಚಿಕಿತ್ಸೆ ಸಿಗದಾಗ ಬಸಲಿಂಗನಿಗೆ ಯಾರೋ ಒಬ್ಬರು ಸರ್ಕಾರಿ ವೈದ್ಯ ಡಾಕ್ಟರ್ ತಿಮ್ಮಪ್ಪನವರನ್ನು ಕಾಣಲು ಹೇಳಿದರು. ಅದರಂತೆ ಆ ವೈದ್ಯರನ್ನು ಕಾಣಲು ಮುಂದಾದ. 2ನೇ ಪ್ರಶ್ನೆ. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು? ಉತ್ತರ. ಆರಂಭದಲ್ಲಿ ಬಸಲಿಂಗನಿಗೆ ಕಾಣಿಸಿಕೊಂಡ ಕಣ್ಣು ಬೇನೆಗೆ ಎಲ್ಲಿಯೂ ಸರಿಯಾದ ಚಿಕಿತ್ಸೆ ಸಿಗಲಿಲ್ಲ. ನಗರದಲ್ಲಿರುವ ಖಾಸಗಿ ಆಸ್ಪತ್ರೆಯ ವೈದ್ಯರುಗಳು ಇವನ ನೋವನ್ನು ಸರಿಪಡಿಸುವಲ್ಲಿ ವಿಫಲರಾದರು. ಇದರಿಂದ ಬಸಲಿಂಗನ ಕಣ್ಣಿನ ನೋವು ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿತು. ತನ್ನ ನೋವಿನ ಮುಂದೆ ಉಳಿದಿರುವ ನೆಲ, ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣತೊಡಗಿದವು. ಕೊನೆಗೆ ಯಾರೋ ಒಬ್ಬರು ಸರ್ಕಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ತಿಮ್ಮಪ್ಪನವರಿಗೆ ತೋರಿಸಲು ಹೇಳಿದರು. ಬಸಲಿಂಗ ಸರ್ಕಾರಿ ಆಸ್ಪತ್ರೆ ಎಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂದು ತಿಳಿದಿದ್ದ. ಆದರೆ ಕೊನೆಯ ಪ್ರಯತ್ನವಾಗಿ ಡಾಕ್ಟರ್ ತಿಮ್ಮಪ್ಪನವರ ಬಳಿಗೆ ಹೋಗುತ್ತಾನೆ. ಸೂಟಿಯಾದ ಬೆರಳುಗಳ ವಿಶ್ವಾಸ ತುಂಬಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನ ದೈಹಿಕ ಸಮಸ್ಯೆಯ ಜೊತೆಗೆ ಅವನ ಇತರ ಸಮಸ್ಯೆಗಳನ್ನು ಆಲಿಸಿ ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನು ನೋಡಿ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ಲವಾ ಎಂದರು. ಮರುದಿನ ಆಪರೇಷನ್ ಮಾಡಿದ ತಿಮ್ಮಪ್ಪ ಮುಂಜಾಗ್ರತಾ ಕ್ರಮಗಳನ್ನು ಹೇಳಿ ಕಳುಹಿಸಿದರು. 2 ವಾರ ತಲೆಗೆ ನೀರು ಸೋಕಿಸಬಾರದು, ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುತ್ತದೆ ಎಂದರು. ಆದರೆ ತಿಮ್ಮಪ್ಪನವರು ಹೊಲೆಯ ಜಾತಿಗೆ ಸೇರಿದವರು ಎಂದು ಸಿದ್ಲಿಂಗಿಗೆ ಅದು ಹೇಗೋ ಗೊತ್ತಾಗಿ ದೊಡ್ಡ ರಾದ್ಧಾಂತವನ್ನೇ ಎಬ್ಬಿಸುತ್ತಾಳೆ. ಈ ವಿಷಯ ಬಸಲಿಂಗನಿಗೆ ತಿಳಿದಾಗ ಒಂದು ಕ್ಷಣ ತಿಮ್ಮಪ್ಪನವರು ತಮ್ಮ ಜಾತಿಯ ಬಗ್ಗೆ ಹೇಳಬಾರದಿತ್ತೆ ಎನ್ನುವುದಾಗಿಯೂ ಅಂದುಕೊಳ್ಳುತ್ತಾನೆ. ಹೊಲೆಯ ಜಾತಿಯ ತಿಮ್ಮಪ್ಪ ಬಸಲಿಂಗನನ್ನು ಮುಟ್ಟಿ ಮೈಲಿಗೆಯಾದ ಕಾರಣ ಆತ ಮೈಲಿಗೆಯನ್ನು ತೊಲಗಿಸಿ ಪರಿಶುದ್ಧತೆಗಾಗಿ ಮತ್ತೆ ಕಣ್ಣನ್ನು ಬಿಟ್ಟು ತಲೆಗೆ ನೀರನ್ನು ಹೆಂಡತಿ ಸಿದ್ಲಿಂಗಿ ಮೂಲಕ ಹಾಕಿಸಿಕೊಳ್ಳುತ್ತಾನೆ. ಬಸಲಿಂಗ ಮೈಲಿಗೆ ಜಾತಿಯ ಕಾರಣಗಳಿಂದ ತಿಮ್ಮಪ್ಪ ನೀಡಿದ ಸೂಚನೆಗಳನ್ನು ಪಾಲಿಸಲು ಹಿಂಜರಿಯುತ್ತಾನೆ. 4ನೇ ಪ್ರಶ್ನೆ. ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು? ಅದನ್ನು ಆತ ಯಾವ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾನೆ? ಉತ್ತರ. ಆಪರೇಷನ್ ಮಾಡಿದ ಡಾಕ್ಟರ್ ತಿಮ್ಮಪ್ಪ ಹೊಲೆಯ ಜಾತಿಗೆ ಸೇರಿದವರು ಎಂಬುದು ಸಿದ್ಲಿಂಗಿಗೆ ತಿಳಿದು ಆಕೆ ರಾದ್ಧಾಂತವನ್ನು ಮಾಡುತ್ತಾಳೆ. ಈ ವಿಚಾರ ಬಸಲಿಂಗನಿಗೂ ತಿಳಿದಾಗ ಆತ ತಿಮ್ಮಪ್ಪನವರು ತಾನು ಹೊಲೆಯ ಜಾತಿಗೆ ಸೇರಿದವರೆಂದು ಒಮ್ಮೆ ಹೇಳಿದ್ದರೆ ಚೆನ್ನಾಗಿರುತ್ತಿತ್ತು ಅಂದುಕೊಂಡ. ಅನಂತರ ಇಬ್ಬರೂ ಕೂಡ ಡಾಕ್ಟರ್ ತಿಮ್ಮಪ್ಪನವರಿಂದ ಚಿಕಿತ್ಸೆ ಪಡೆದ ವಿಚಾರ ಯಾರಿಗೂ ಹೇಳಬಾರದು ಎಂದುಕೊಂಡು ತಿಮ್ಮಪ್ಪನವರು ಹೇಳಿದ ಮುನ್ಸೂಚನೆಗಳನ್ನು ಸರಿಯಾಗಿ ಪಾಲಿಸದೆ ತನಗಾದ ಮೈಲಿಗೆಯನ್ನು ನೀರಿನಿಂದ ತಲೆಗೆ ನೀರು ಸೋಂಕಿಸಿಕೊಂಡು ಪರಿಶುದ್ಧಗೊಳಿಸಿಕೊಂಡ. ಆದರೆ ನೋವು ಮತ್ತೆ ಕಾಣಿಸಿಕೊಂಡಾಗ ಬಸಲಿಂಗ ತಬ್ಬಿಬ್ಬಾದ. ತಿಮ್ಮಪ್ಪನವರನ್ನು ಬಿಟ್ಟು ಉಳಿದ ಎಲ್ಲ ವೈದ್ಯರುಗಳನ್ನು ಭೇಟಿಯಾದ. ಆದರೆ ಎಲ್ಲೂ ಸರಿಯಾದ ಚಿಕಿತ್ಸೆ ದೊರೆಯಲಿಲ್ಲ. ಕೊನೆಗೆ ತಿಮ್ಮಪ್ಪನವರ ಬಳಿಗೆ ಬರುವುದು ಅನಿವಾರ್ಯವಾಯಿತು. ಆದರೆ ಬಸಲಿಂಗನನ್ನು ಕಂಡ ತಿಮ್ಮಪ್ಪನವರು ಬಸಲಿಂಗನ ಸ್ಥಿತಿ ಗಮನಿಸಿ ಆತನಿಂದ ನೈಜ ವಿಚಾರ ತಿಳಿದುಕೊಳ್ಳುತ್ತಾರೆ. ನಡೆದ ಎಲ್ಲ ವಿಚಾರ ಬಸಲಿಂಗ ಹೇಳಿ, ಹೆಂಗಾದರೂ ಮಾಡಿ ಇನ್ನೊಂದು ಸಲ ಆಪರೇಷನ್ ಮಾಡಿಬಿಡ್ರಿ, ನಿಮ್ಮ ಮಾತು ಮೀರೋಲ್ಲ ಅಂದ. ಆದರೆ ತಿಮ್ಮಪ್ಪನವರು ನಿರಾಕರಿಸಿ ಗಾಯಕ್ಕೆ ಔಷಧಿ ಕೊಟ್ಟು ಕಳುಹಿಸುತ್ತಾರೆ. ಇದರಿಂದ ಬಸಲಿಂಗ ಸಿಟ್ಟುಗೊಂಡ. ಬಸಲಿಂಗನಿಗೆ ತಿಮ್ಮಪ್ಪ ತನ್ನ ಜಾತಿಯನ್ನು ಕೆಡಿಸಿದ್ದು ಮಾತ್ರವಲ್ಲದೆ
ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿದ್ದಾರೆ ಎಂದು ಅನಿಸತೊಡಗಿತ್ತು. ತನ್ನ ಕಣ್ಣು ಹೋಗಲು ಅದ್ಯಾವುದೋ ರೀತಿಯಲ್ಲಿ ಇವರು ಕಾರಣವಾದಂತೆ ತಿಳಿದು ತಾನು ಬಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನವರನ್ನು ಟೀಕಿಸಿದ. ಅಲ್ಲದೆ ತಾನು ಹೇಳುತ್ತಿರುವುದೇ ಸತ್ಯ ಎನ್ನುವುದನ್ನು ನಂಬಿದ. ಇದನ್ನು ಅಂದರೆ ಈ ಸುಳ್ಳುಗಳೆಲ್ಲವನ್ನು ತನ್ನ ಕೌಟುಂಬಿಕ ಸಮಸ್ಯೆಯ ಪರಿಹಾರಕ್ಕೆ ದಾಳವನ್ನಾಗಿ ಬಳಸಿಕೊಳ್ಳಬಹುದು ಎಂದು ತಿಳಿದ. ಅನ್ಯ ಡಾಕ್ಟರ್ಗಳು ತಿಮ್ಮಪ್ಪನವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಹಾಗೆ ಮಾಡಿದ. ಹೀಗೆ ತಿಮ್ಮಪ್ಪನವರ ಬಗೆಗಿನ ಅಸಮಾಧಾನವನ್ನು ಬಸಲಿಂಗ ಈ ರೀತಿಯಾಗಿ ತೀರಿಸಿಕೊಂಡ. 5ನೆಯ ಪ್ರಶ್ನೆ. ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಅದಕ್ಕೆ ಕಾರಣಗಳೇನು? ಉತ್ತರ. ಬಸಲಿಂಗ ಕೊನೆಗೂ ತಿಮ್ಮಪ್ಪನವರನ್ನೇ ಕಾಣುವ ನಿರ್ಧಾರ ಮಾಡಿದ. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ತನ್ನ ಜಾತಿಯನ್ನು ಕೆಡಿಸಿಕೊಳ್ಳಲು ಇವರೇ ಕಾರಣ ಎಂದು ತೀರ್ಮಾನಿಸಿ ಸಿಟ್ಟು ಮಾಡಿಕೊಂಡು ಅವರ ವಿರುದ್ಧ ಇತರರು ಕೆಟ್ಟ ಮಾತುಗಳನ್ನು ಮಾತನಾಡುವ ಹಾಗೆ ಮಾಡಿದ. ಹಾಗೆ ತನ್ನ ಉಡಾಫೆತನವನ್ನು ಇನ್ನಷ್ಟು ಹೆಚ್ಚಿಸಿಕೊಂಡು ಅದನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳಲು ಮುಂದಾದ. ಅಲ್ಲದೆ ಅನ್ಯ ಡಾಕ್ಟರ್ಗಳು ಕೂಡ ಡಾಕ್ಟರ್ ತಿಮ್ಮಪ್ಪನವರಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಹೇಳುವ ಹಾಗೆ ಮಾಡಿದ. ಆದರೆ ಯಾರೂ ಕೂಡ ಬಸಲಿಂಗನಿಗೆ ಬೇಕಾದ ಸರಿಯಾದ ಔಷಧ ನೀಡಲಿಲ್ಲ. ಕೊನೆಗೆ ತಿಮ್ಮಪ್ಪನವರ ಬಳಿಗೆ ಹೋದಾಗ ಅವರು ಬಸಲಿಂಗನ ಪರಿಸ್ಥಿತಿಯನ್ನು ಗಮನಿಸಿ, ನಾನು ನಿನ್ನನ್ನು ಮುಟ್ಟಿದ್ದು ಕೇವಲ ಡಾಕ್ಟರ್ ಆಗಿ, ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನು ಮಾಡಿದೆ ಎನ್ನುತ್ತಾ ಆತನನ್ನು ಡಾಕ್ಟರ್ ಚಂದ್ರಪ್ಪನ ಬಳಿಗೆ ಕಳುಹಿಸಿಕೊಡುತ್ತಾರೆ. ಆದರೆ ಡಾಕ್ಟರ್ ಚಂದ್ರಪ್ಪನವರು ಬಸಲಿಂಗನ ಪೂರ್ಣ ಕಥೆಯನ್ನು ತಿಳಿದು, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ಅವರು ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಎಂಬುದಾಗಿ ಹೇಳಿ ಪುನಃ ತಿಮ್ಮಪ್ಪನ ಬಳಿಗೆ ಕಳುಹಿಸುತ್ತಾರೆ. ಆಗ ಬಸಲಿಂಗನಿಗೆ ತನ್ನ ತಪ್ಪಿನ ಅರಿವು ಆಗುತ್ತದೆ. ಆತನಿಗೆ ಕೊನೆಯಲ್ಲಿ ತನ್ನ ಸುಳ್ಳು, ಉಡಾಫೆ, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಗತೊಡಗುತ್ತದೆ. ಕೊನೆಗೆ ಆತ ಬೇರೆ ಕೆಟ್ಟ ಆಲೋಚನೆ ಮಾಡದೆ ತಿಮ್ಮಪ್ಪನವರ ಬಳಿಗೆ ಹೋಗಿ ತನ್ನ ತಪ್ಪಿಗೆ ಕ್ಷಮೆ ಕೇಳಿ ಚಿಕಿತ್ಸೆ ಪಡೆದುಕೊಳ್ಳುತ್ತಾನೆ. ವಿದ್ಯಾರ್ಥಿಗಳೇ, ಈಗ ದೀರ್ಘಗದ್ಯ. ವಿದ್ಯಾರ್ಥಿಗಳೇ, ಒಂದನ್ನು ಗಮನಿಸಿ. ಪ್ರತಿ ಕಾವ್ಯ ಭಾಗ ಮತ್ತು ಗದ್ಯ ಭಾಗದಲ್ಲಿ ಇನ್ನೂ ಕೂಡ ಇದೆ. 5-6 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳಿವೆ. ಅದನ್ನು 2ನೆಯ ಇನ್ನೊಂದು ವಿಡಿಯೋದಲ್ಲಿ ನಾನು ಹಾಕ್ತೇನೆ, ಅದನ್ನು ಕೊನೆಗೆ ಹೇಳ್ತೇನೆ. ದೀರ್ಘಗದ್ಯ ಕೃಷ್ಣೇಗೌಡನ ಆನೆ, KP ಪೂರ್ಣಚಂದ್ರ ತೇಜಸ್ವಿ ಬರೆದಿರುವಂಥದ್ದು. 1ನೆಯ ಪ್ರಶ್ನೆ. ದುರ್ಗಪ್ಪ ನಿರೂಪಕರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿ. ಉತ್ತರ. ದುರ್ಗಪ್ಪ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿನ ಲೈನ್ಮ್ಯಾನ್ ಆಗಿದ್ದನು. ಈತ ನಿರೂಪಕರ ಬಳಿಗೆ ಬಂದಾಗ ನಿರೂಪಕರು ಜೀಪಿನ ಅಡಿಯಲ್ಲಿ ಮಲಗಿಕೊಂಡು ಜೀಪು ರಿಪೇರಿ ಮಾಡುತ್ತಿದ್ದರು. ಅಲ್ಲಿಂದ ಅವರಿಗೆ 2 ಖಾಕಿ ಪ್ಯಾಂಟ್ ಧಾರಿ ಕಾಲುಗಳು ಅವರತ್ತ ಬರುವುದು ಕಾಣಿಸಿತು. ಬಂದಾತ ನಿರೂಪಕರು ಗಮನಿಸಲಿಲ್ಲವೆಂದು 1-2 ಬಾರಿ ಕೆಮ್ಮಿದ. ಏಕೆಂದರೆ ನಿರೂಪಕರ ಊರಿನಲ್ಲಿ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ಯಾರೆಂದು ನಿರೂಪಕರು ಕೇಳಿದಾಗ ನಾನು ಲೈನ್ಮ್ಯಾನ್ ಸ್ವಾಮಿ ಎನ್ನುತ್ತಾನೆ. ಯಾರು ಲೈನ್ಮ್ಯಾನ್ ತಿಪ್ಪಣ್ಣನೇನಯ್ಯ ಎಂದಾಗ ಥೂ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ, ನಾವು ಕರೆಂಟಿನವರು, ನಾನು ಲೈನ್ಮ್ಯಾನ್ ದುರ್ಗಪ್ಪ ಸ್ವಾಮಿ ಎನ್ನುತ್ತಾನೆ. ಆಗ ನಿರೂಪಕರು ಅದ್ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ಗೆ ಥೂ ಅಂತೀಯ ಎಂದಾಗ, ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಅಲ್ಲವಾ ಸರ್, ನಮ್ಮ ತಂತಿ ತರಬ್ಯಾಡ್ರಿ, ಟೆಲಿಫೋನ್ ಗೊರಗೊರ ಅನ್ನುತ್ತೆ, ಹಾಗೆ ಹೀಗೆ ಅಂತೆಲ್ಲ ದಿನ ನಮ್ಮ ಜೊತೆ ಪುಕಾರ್ ತೆಗಿತಾನೇ ಇರ್ತಾರೆ. ಜೀಪಿನ ಅಡಿಯಿಂದ ಹೊರಬಂದ ನಿರೂಪಕರು, ಹಾಗಾದರೆ ಮತ್ತೇಕೆ ಬಂದೆ ಎಂದು ನಿರೂಪಕರು ಕೇಳಿದಾಗ, ಸುಮ್ಮನೆ ಬಂದೆ ಎಂದು ಹೇಳಿದ.
ಅವನ ಮಾತು ಕೇಳಿದರೆ ಏನೂ ಕೆಲಸವಿಲ್ಲದೆ ಪುರುಸೊತ್ತಾಗಿದ್ದರಿಂದ ಇಲ್ಲಿಯವರೆಗೂ ಬಂದಿದ್ದಾನೆ ಎಂದು ಅರ್ಥ ಬರುತ್ತಿತ್ತು. ಹಾಗಿದ್ದರೆ ಏನೋ ಇನಾಮು ಕೇಳಲೋ ಅಥವಾ ಚಂದ ವಸೂಲಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳಲು ಈ ರೀತಿ ಪೀಠಿಕೆ ಹಾಕಿರಬಹುದು ಎಂದು ಯೋಚಿಸಿದರು. ಆತ ಬಂದ ವಿಷಯ ಹೇಳದೇ ಇದ್ದಾಗ ನಿರೂಪಕರೇ ಬಾಯಿ ಬಿಡಿಸಲು ಮುಂದಾಗುತ್ತಾರೆ. ಆಗ ಆತ, ಏನಿಲ್ಲ, ಸ್ವಲ್ಪ ಕೊಡಲಿ ಇದ್ದರೆ ಬೇಕಿತ್ತು ಸ್ವಾಮಿ, ಒಂದು ಮರ ಮುರ್ಕೊಂಡು ತಂತಿ ಮೇಲೆ ಬಿದ್ದಿದೆ, ಅದನ್ನು ಕಡಿದು ಲೈನ್ ಕ್ಲಿಯರ್ ಮಾಡಲು ಕೊಡಲಿ ಬೇಕಾಗಿತ್ತು ಎಂದು ಕೃಷ್ಣೇಗೌಡರ ಆನೆಯದೇ ಕೆಲಸ ಎಂದು ಕೊಡಲಿ ತಗೊಂಡು ಹೋಗುತ್ತಾನೆ. ಎರಡನೇ ಪ್ರಶ್ನೆ, ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲ ಏಕೆ? ವಿವರಿಸಿ. ಉತ್ತರ, ದುರ್ಗಪ್ಪ ಕೊಡಲಿ ತಗೊಂಡು ನಿರ್ಗಮಿಸಿದವ ಮತ್ತೆ ಬರಲೇ ಇಲ್ಲ. 3-4 ದಿನವಾದರೂ ದುರ್ಗಪ್ಪನೂ ಪತ್ತೆ ಇಲ್ಲ, ಆತನ ಕೊಡಲಿಯೂ ಪತ್ತೆ ಇಲ್ಲ. ಆ ಕೊಡಲಿಯಾದರೂ ಸುಳ್ಳು ಹೇಳಿ ಕದ್ದುಕೊಂಡು ಹೋಗಬೇಕಾದಷ್ಟು ಅಮೂಲ್ಯವಾದುದೇನೂ ಅಲ್ಲ. ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡರು ಅಗೆಯುವಾಗ ಅಡ್ಡ ಆಗುವ ಬೇರುಗಳನ್ನು ಕಡಿಯಲೆಂದು ನನ್ನ ಕೊಡಲಿ ತಗೊಂಡು ಕಲ್ಲು ಮಣ್ಣು ನೋಡದೆ ಎರ್ರಾಬಿರ್ರಿ ಜಪ್ಪಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಗೊತ್ತಾಗದಷ್ಟು ಹಾಳು ಮಾಡಿದ್ದರು. ಈಗ ಅದನ್ನು ಸುತ್ತಿಗೆ ಎಂದು ಸಹ ಕರೆಯಬಹುದಿತ್ತು. ಅದರಲ್ಲಿ ದುರ್ಗಪ್ಪ ಹೇಗೆ ಮರ ಕಡಿಯುತ್ತಾನೋ ಗೊತ್ತಾಗಲಿಲ್ಲ. ಏನೇ ಇರಲಿ, ಅದನ್ನು ಅವನೇ ಹುಡುಕಿ ತಗೊಂಡು ಹೋಗಿದ್ದರಿಂದ ಮೊಂಡು ಕೊಡಲಿ ಕೊಟ್ಟಿದ್ದಕ್ಕೆ ತನ್ನನ್ನು ಅವನು ದೂಷಿಸುವಂತೆ ಇರಲಿಲ್ಲ. ಆದ್ದರಿಂದ ಅದನ್ನು ಅವನು ಅಕಸ್ಮಾತ್ ಕದ್ದರೂ ನನಗೇನು ಕೊಡಲಿ ಹೋಯಿತು ಎಂದು ದುಃಖವಾಗುತ್ತಿರಲಿಲ್ಲ. ಹಾಗಾಗಿ ಲೇಖಕರು ದುರ್ಗಪ್ಪನನ್ನು ಹುಡುಕಿ ಕೊಡಲಿ ವಸೂಲಿ ಮಾಡುವ ಗೋಜಿಗೆ ಹೋಗಲಿಲ್ಲ. ಮೂರನೇ ಪ್ರಶ್ನೆ, ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ. ಉತ್ತರ, ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆ ಅಲ್ಲ. ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದ ಮರಿ ಆನೆಯೇ ಕೃಷ್ಣೇಗೌಡರ ಬಳಿ ಇದ್ದ ಆನೆ. ಇದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆಯೇ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆಯಾಗಲಿ ಕಾಡಿನಲ್ಲಿರುವ ಇತರ ಕಾಡಿನ ಬಗ್ಗೆಯಾಗಲಿ ಏನೂ ತಿಳುವಳಿಕೆ ಇರಲಿಲ್ಲವೆಂದು ಕಾಣುತ್ತದೆ. ಅದು ಮೂಡಿಗೆರೆಯ ಪೇಟೆಗೆ ಎಷ್ಟೊಂದು ಒಗ್ಗಿತ್ತೆಂದರೆ ಯಾವ ಲಂಗು ಲಗಾಮಿಲ್ಲದೆ ದನ ಕರುಗಳ ರೀತಿಯಲ್ಲಿ ಪೇಟೆಯೊಳಗೆ ತಿರುಗಿಕೊಂಡಿರುತ್ತಿತ್ತು. ಸ್ಕೂಲ್ ಮಕ್ಕಳು ಅದರ ಹತ್ತಿರ ಬರಲು ಹೆದರುತ್ತಿದ್ದವಾದರೂ ಅವರು ದೂರದಿಂದಲೇ ಗೌರಿ ಎಂದು ಕೂಗಿದರೆ ಸಾಕು, ಸೊಂಡಿಲೆತ್ತಿ ಸಲಾಂ ಮಾಡುತ್ತಿತ್ತು. ದಾರಿ ಬದಿಯ ಪೆಟ್ಟಿಗೆ ಅಂಗಡಿಗಳವರು ಹಣ್ಣು ಖರ್ಚಾದ ಬಾಳೆಗೊನೆಗಳ ದಿಂಡು, ಸಿಪ್ಪೆಗಳನ್ನು, ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರುತ್ತಿದ್ದರು. ಈ ಆನೆ ಖಾಯಮ್ಮಾಗಿ ಎಲ್ಲ ಪೆಟ್ಟಿಗೆ ಅಂಗಡಿಗಳ ಬಳಿಗೂ ಹೋಗಿ ಅವನ್ನೆಲ್ಲ ಸೊಂಡಿಲಲ್ಲಿ ತಗೊಂಡು ತಿನ್ನುತ್ತಿತ್ತು. ನಾಲ್ಕನೇ ಪ್ರಶ್ನೆ, ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗಹಾಕಲು ಮಠದವರು ಹವಣಿಸಿದ್ದು ಏಕೆ? ಉತ್ತರ, ಕೃಷ್ಣೇಗೌಡರ ಆನೆ ಊರಿನಲ್ಲಿ ಇತರ ದನಕರುಗಳಂತೆ ಲಂಗು ಲಗಾಮಿಲ್ಲದೆ ಪೇಟೆಯೊಳಗೆ ತಿರುಗಿಕೊಂಡಿರುತ್ತಿತ್ತು. ಆದರೆ ಇದಕ್ಕೆ ಮೊದಲು ಅದು ಗೂಳೂರು ಮಠದ ಜಗದ್ಗುರುಗಳನ್ನು ಹೊರುವ ಕಾಯಕ ನಿರ್ವಹಿಸುತ್ತಿತ್ತು. ಮಠದ ಜಗದ್ಗುರುಗಳನ್ನು ಜನರು ಯಾವಾಗ ಅಡ್ಡ ಪಲ್ಲಕ್ಕಿಯಲ್ಲಿ ಹೊರಲು ಶುರು ಮಾಡಿದರೋ ಆಗ ಆನೆ ನಿರುಪಯುಕ್ತ ಎನಿಸತೊಡಗಿತ್ತು. ಆನೆಯ ಪುಂಡಾಟದ ಜೊತೆಗೆ ಆನೆಯ ಮಾವುತ ವೇಲಾಯುಧನೂ ಕೂಡ ನಿರುಪಯುಕ್ತನಾಗಿದ್ದ. 24 ಗಂಟೆಯೂ ಕುಡಿದೇ ಇರುತ್ತಿದ್ದ. ಈತ ಮಠದ ಸಾತ್ವಿಕ ವಾತಾವರಣಕ್ಕೂ ದೊಡ್ಡ ತಲೆನೋವಾಗಿದ್ದ. ಒಮ್ಮೆ ಆತನ ದುರ್ನಡತೆಗಾಗಿ ಛೀಮಾರಿ ಹಾಕಿಸಿ ಓಡಿಸಿದಾಗ ಆತ ಅನೇಕ ದಿನಗಳವರೆಗೆ ಯಾರ ಮಾತನ್ನೂ ಕೇಳದೆ ಊಟವನ್ನೇ ವರ್ಜಿಸಿತ್ತು. ಆನೆ ಇರುವವರೆಗೆ ತನ್ನ ಅನಿವಾರ್ಯತೆಯನ್ನು ಮನಗಂಡ ವೇಲಾಯುಧ ಮಠಕ್ಕೆ ಇನ್ನಷ್ಟು
ಕಿರುಕುಳವನ್ನು ಕೊಡಲು ಆರಂಭಿಸಿದ್ದ. ಹೀಗಾಗಿ ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗಹಾಕಲು ಮಠದವರು ಹವಣಿಸುತ್ತಿದ್ದರು. ಇನ್ನು 5ನೆಯ ಪ್ರಶ್ನೆ, ಎಲ್ಲರ ನಿರೀಕ್ಷೆ ಸುಳ್ಳಾಗುವಂತೆ ಕೃಷ್ಣೇಗೌಡ ಆನೆಯನ್ನು ಹೇಗೆ ಸಾಕಿದನು? ಉತ್ತರ, ಎಲ್ಲ ತರಹದ ವ್ಯವಹಾರಗಳನ್ನು ಮಾಡಿ ಎಲ್ಲದರಲ್ಲೂ ನಷ್ಟ ಅನುಭವಿಸಿ ಸೋತು ಹೋಗಿದ್ದ ಕೃಷ್ಣೇಗೌಡ ಆನೆಯನ್ನು ತಂದಾಗ ಇಲ್ಲಿಗೆ ಅವನ ಕತೆ ಮುಗಿದಂತೆಯೇ ಎಂದು ಎಲ್ಲ ತೀರ್ಮಾನಿಸಿದರು. ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದು ಎಂದು ಎಲ್ಲರೂ ದೃಢವಾಗಿ ನಂಬಿದ್ದರು. ಆದರೆ ಆಗಿದ್ದು ಇದರ ತದ್ವಿರುದ್ಧ. ಮಠದಲ್ಲಿ ಬರೀ ಒಣಹುಲ್ಲು ಮೊಸರನ್ನು ತಿಂದು ಸೊರಗಿದ್ದ ಈ ಆನೆಗೆ ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪಗಡುದಸ್ತಾಗಿ ಬೆಳೆಸಿದ. ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭವೂ ಕೂಡ ಬಂತು. ಕೃಷ್ಣೇಗೌಡ ದುಡ್ಡಿನ ಮುಖ ನೋಡಿದ್ದೇ ಆನೆ ಬಂದ ಮೇಲಿಂದ. ಇನ್ನು 6ನೆಯ ಪ್ರಶ್ನೆ, ಕಾಡಾನೆಗಳ ಹಾವಳಿ ನಿರೂಪಕರಿಗೆ ಅನುಭವಕ್ಕೆ ಬಂದದ್ದು ಹೇಗೆ? ಉತ್ತರ, ಒಮ್ಮೆ ನಿರೂಪಕರು ಮನೆಯಲ್ಲಿಗೆ ಹಾಕಿದ್ದ ಪೈಪಿನಲ್ಲಿ ನೀರು ಬರುವುದು ನಿಂತು ಹೋಯಿತು. ನಿರೂಪಕರ ಮನೆಯಲ್ಲಿಗೆ ಹಾಕಿದ್ದ ಪೈಪ್ನಲ್ಲಿ ನೀರು ಬರುವುದು ನಿಂತು ಹೋಯಿತು. ಮನೆಯ ಪಕ್ಕದ ಗುಡ್ಡದ ಮೇಲಿನ ಒರತೆಗೆ ನೇರ ಪೈಪು ಹಾಕಿ ನೀರು ಬರುವಂತೆ ಮಾಡಿಕೊಂಡಿದ್ದರು. ಪೈಪಿನೊಳಗೆ ಆಗೀಗ ಕಪ್ಪೆಗಳು, ನೀರು ಹಾವುಗಳು ನುಗ್ಗಿ ಸಿಕ್ಕಿಕೊಂಡು ನೀರು ಬರಲು ಅಡಚಣೆ ಒಡ್ಡುತ್ತಿದ್ದವೇನೋ ಎಂಬುದು ಅವರ ಊಹೆ ಆಗಿತ್ತು. ಹಾಗೇ ಎಲ್ಲ ಗುಂಡಿ ಬಿದ್ದು ಪೈಪುಗಳು ಹಾಗೆಯೇ ಸರಿಯಾಗಿ ಗಮನಿಸಿಕೊಳ್ಳಿ, ಒಂದು ವಾಕ್ಯ ತಪ್ಪಿತು. ಹಾಗೆಯೇ ಆಗಿರಬಹುದು ಎಂದು ತಿಳಿದು ಪೈಪಿನ ಉದ್ದಕ್ಕೂ ನೋಡುತ್ತಾ ನಡೆದರು. ಕೊಂಚ ದೂರದೊಳಗೆ ಪೈಪು ಇಡಲು ಮಾಡಿದ್ದ ದಾರಿಯೆಲ್ಲ ಗುಂಡಿ ಬಿದ್ದು ಪೈಪುಗಳು ಪುಡಿಪುಡಿಯಾಗಿ ಗುಂಡಿಯ ಒಳಗೆ ಹುದುಗಿ ಹೋಗಿದ್ದು ಕಾಣಿಸಿತು. ಗುಂಡಿಗಳ ಒಳಗೆಲ್ಲ ನೀರು ತುಂಬಿಕೊಂಡಿತ್ತು. ತೇವದ ನೆಲದಲ್ಲಿ ಆನೆಗಳು ಹೆಜ್ಜೆ ಇಟ್ಟರೆ ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣವಾಗುತ್ತವೆಂದಾಗಲಿ, ಪೈಪುಗಳು ಪುಡಿಪುಡಿಯಾಗಿ ಪಾತಾಳದವರೆಗೆ ಹುಗಿದು ಹೋಗುತ್ತವೆಂದಾಗಲಿ ನಿರೂಪಕರಿಗೆ ಅಂದಾಜೇ ಇರಲಿಲ್ಲ. ಎಲ್ಲರೂ ಆನೆ ಕಾಟ ಎಂದು ಕೂಗಾಡುವವರೆಗೂ ನಿರೂಪಕರು ಮಾತ್ರ ಯಾರೋ ಒಬ್ಬ ಮನುಷ್ಯ ಈ ಕೆಲಸ ಮಾಡಿರಬೇಕು ಎಂದು ಯೋಚಿಸುತ್ತಿದ್ದರು. ಹೀಗೆ ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂತು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ 4 ಅಂಕಗಳ ಪ್ರಶ್ನೋತ್ತರಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಉಳಿದಂತೆ ಕಾವ್ಯ ಭಾಗ ಮತ್ತು ಗದ್ಯ ಹಾಗೂ ದೀರ್ಘ ಗದ್ಯಗಳಲ್ಲಿ ಬರುವಂತಹ ಉಳಿದ ಪ್ರಶ್ನೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಹಾಕುತ್ತೇನೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಯಾಕೆಂದರೆ ಫಸ್ಟ್ PUC ಹಾಗೂ ಸೆಕೆಂಡ್ PUCಗೆ ಸಂಬಂಧಿಸಿದಂತಹ ಅನೇಕ ಪ್ರಶ್ನೆ ಪತ್ರಿಕೆಗಳು ಹಾಗೆ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತಹ ಅನೇಕ ವಿಡಿಯೋಗಳನ್ನು ನಾನು ಅಲ್ಲಿ ಹಾಕಿದ್ದೇನೆ. ಅಲ್ಲಿಗೂ ಕೂಡ ನೀವು ಭೇಟಿಯನ್ನು ನೀಡಿ. ಸರಿ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ, ಶುಭವೇ ಆಗುತ್ತದೆ.